Second Carnatic War. In the changed circumstances, French made Sarabad Jung another son of Asaf Jah as a Nizam of Hyderabad ಅಂತ ಹೇಳ್ತಾರೆ. ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, ಹೈದರಾಬಾದ್ ರೀಜನ್ ಅಲ್ಲಿ ಹೈದರಾಬಾದ್ ಅನ್ನೋ ರೀಜನ್ ಅಲ್ಲಿ ಸಲಾಬಾದ್ ಜಂಗ್ ನ ರಾಜ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆನಾ, ಸಲಾಬಾದ್ ಜಂಗ್. ಓಕೆನಾ, ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, ಹೈದರಾಬಾದ್ ರೀಜನ್ ಅಲ್ಲಿ ಸಲಾಬಾದ್ ಜಂಗ್ ನ ರಾಜ ಮಾಡ್ತಾರೆ ಅಂತ ಹೇಳೋದು. ಫಸ್ಟ್ ಪಾಯಿಂಟ್ ಅರ್ಥ ಆಯ್ತಾ? An officer named Bassi was appointed in Hyderabad for his protection by the French. ನೋಡಿ, ಬಸ್ಸಿ ಅಂತ ಒಬ್ಬ ಆಫೀಸರ್ ಅಪಾಯಿಂಟ್ ಆಗ್ತಾರೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಲಾಬಾದ್ ಜಂಗ್ಗೆ ಪ್ರೊಟೆಕ್ಷನ್ ಆಗಿರ್ಲಿ ಅಂತ ಅಪಾಯಿಂಟ್ ಮಾಡ್ತಾರೆ ಫ್ರೆಂಚ್ ಅವರು. ಅರ್ಥ ಆಯ್ತಾ? ಇನ್ ದ ಕಾರ್ನಾಟಿಕ್, ಚಂದ ಸಾಹೇಬ್ ಹ್ಯಾಡ್ ಬಿಕಮ್ ದ ನವಾಬ್ ವಿತ್ ದಿ ಹೆಲ್ಪ್ ಆಫ್ ಫ್ರೆಂಚ್ ಅಂತ ಹೇಳ್ತಾರೆ. ಅಂದ್ರೆ ಕಾರ್ನಾಟಿಕ್ ರೀಜನ್ ಅಲ್ಲಿ ಚಂದ ಸಾಹೇಬ್ ನೋಡಿ, ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, ಹೈದರಾಬಾದ್ ಅಲ್ಲಿ ಸಲಾಬಾದ್ ಜಂಗ್ ನ ರಾಜ ಮಾಡಿರ್ತಾರೆ. ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, ಅದೇ ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, ಕಾರ್ನಾಟಿಕ್ ಅಲ್ಲಿ ಚಂದ ಸಾಹೇಬ್ ನ ರಾಜ ಮಾಡಿರ್ತಾರೆ. ಅಷ್ಟೇ ಹೇಳ್ತಿರೋದು, ಏನು ಹೇಳ್ತಿಲ್ಲ ನೋಡಿ. ಇನ್ ದ ಕಾರ್ನಾಟಿಕ್ ಚಂದ ಸಾಹೇಬ್ ಹ್ಯಾಡ್ ಬಿಕಮ್ ದ ನವಾಬ್ ವಿತ್ ದಿ ಹೆಲ್ಪ್ ಆಫ್ ಫ್ರೆಂಚ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್, ರಾಬರ್ಟ್ ಕ್ಲೇ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಆರ್ಕೋಟ್, ದ ಕ್ಯಾಪಿಟಲ್ ಸಿಟಿ ಆಫ್ ಕಾರ್ನಾಟಿಕ್ ಅಂಡ್ ಡಿಫಿಟೆಡ್ ಚಂದ ಸಾಹೇಬ್ ಅಂತ ಹೇಳ್ತಾರೆ. ಆಮೇಲೆ ಏನಾಗುತ್ತಂದ್ರೆ ರಾಬರ್ಟ್ ಕ್ಲೇ ಅವನ್ ಬರ್ತಾನಂತೆ. ಈ ರಾಬರ್ಟ್ ಕ್ಲೇ ನೆನ್ಪಿಟ್ಕೊಂಡಿರಿ, ಮುಂದೆನೆ ಬರ್ತಾರೆ. ರಾಬರ್ಟ್ ಕ್ಲೇ ಏನ್ ಮಾಡ್ತಾನೆ, ಕಾರ್ನಾಟಿಕ್ ಪ್ರದೇಶನ ಆಕ್ರಮಣ ಮಾಡ್ತಾನೆ. ಓಕೆನಾ, ಕಾರ್ನಾಟಿಕ್ ಪ್ರದೇಶನ ಆಕ್ರಮಣ ಮಾಡಿ ಕಾರ್ನಾಟಿಕ್ ರಾಜ ಯಾರಾಗಿದ್ದಾರೆ ಈಗ, ಚಂದ ಸಾಹೇಬ್ ಆಗಿದ್ದಾನೆ. ಅರ್ಥ ಆಯ್ತಾ? ಚಂದ ಸಾಹೇಬ್ ಆಗಿರೋದ್ರಿಂದ ಅವನ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಜೈಲ್ಗೆ ಹಾಕ್ತಾರೆ, ಅಂದ್ರೆ ಇಂಪ್ರಿಸನ್ ಮಾಡ್ತಾರೆ, ಆಮೇಲೆ ವಾರಲ್ಲಿ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ರಾಬರ್ಟ್ ಕ್ಲೇ ಅವನು ಇಂಗ್ಲಿಷ್ ಕಡೆ ಅವನು. ರಾಬರ್ಟ್ ಕ್ಲೇ ಅವನು ಏನ್ ಮಾಡ್ತಾನೆ, ಕಾರ್ನಾಟಿಕ್ ರೀಜನ್ ಅಟ್ಯಾಕ್ ಮಾಡಿ ಚಂದ ಸಾಹೇಬ್ನ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾಕೆ? ಫಸ್ಟ್ ಕಾರ್ನಾಟಿಕ್ ವಾರಲ್ಲಿ ಕಾರ್ನಾಟಿಕ್ ಯಾರ ಹತ್ರ ಇತ್ತು, ಅನ್ವರುದ್ದೀನ್ ಹತ್ರ ಇತ್ತಾ? ಅನ್ವರುದ್ದೀನ್ ಯಾರ ಕಡೆ ಅವನು, ಇಂಗ್ಲಿಷ್ ಕಡೆ ಅವನ. ಅದಕ್ಕೆ ರಾಬರ್ಟ್ ಕ್ಲೇ ಅಟ್ಯಾಕ್ ಮಾಡೋದು. ನೆಕ್ಸ್ಟ್ ನೋಡಿ, and defeated Chanda Sahib. Chanda Sahib was imprisoned and later he was killed in the war. ಫಸ್ಟ್ ಇಂಪ್ರಿಸನ್ ಮಾಡ್ತಾರೆ, ಆಮೇಲೆ ವಾರಲ್ಲಿ ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾರೆ. ಇನ್ ದ ಪ್ಲೇಸ್ ಆಫ್ ಚಂದ ಸಾಹೇಬ್ ದ ಇಂಗ್ಲಿಷ್ ನೇಮ್ ಮೊಹಮ್ಮದ್ ಅಲಿ ದ ಸನ್ ಆಫ್ ಅನ್ವರುದ್ದೀನ್ ಆಸ್ ಅ ನವಾಬ್ ಆಫ್ ಕಾರ್ನಾಟಿಕ್ ಅಂತ ಹೇಳ್ತಾರೆ. ಇವಾಗ ಕಾರ್ನಾಟಿಕ್ ರೀಜನ್ ಅಲ್ಲಿ ರಾಬರ್ಟ್ ಕ್ಲೇ ಆಕ್ರಮಣ ಮಾಡ್ಬಿಟ್ಟು ಚಂದ ಸಾಹೇಬ್ನ ಸಾಯಿಸ್ಬಿಟ್ಟವನ. ಇವಾಗ ಚಂದ ಸಾಹೇಬ್ ಬದಲು ಮೊಹಮ್ಮದ್ ಅಲಿನ ಅಪಾಯಿಂಟ್ ಅಂದ್ರೆ ರಾಜನಾಗಿ ನೇಮಕ ಮಾಡ್ತಾರೆ ಅಂತ ಹೇಳ್ತಾರೆ. ಮೊಹಮ್ಮದ್ ಅಲಿ ಇವನ್ ಯಾರು ಗೊತ್ತಾ, ಫಸ್ಟ್ ಕಾರ್ನಾಟಿಕ್ ವಾರಲ್ಲಿ ಬರ್ತಾರೆ ನೋಡಿ, ಈ ಅನ್ವರುದ್ದೀನ್ ಬರ್ತಾನೆ ನೋಡಿ. ಅನ್ವರುದ್ದೀನ್ ಮಗನೇ ಮೊಹಮ್ಮದ್ ಅಲಿ. ಚಂದ ಸಾಹೇಬ್ನ ಸಾಯಿಸಾದ್ಮೇಲೆ ಏನ್ ಮಾಡ್ತಾರೆ, ರಾಬರ್ಟ್ ಕ್ಲೈವ್ ಅಥವಾ ಇಂಗ್ಲಿಷ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮೊಹಮ್ಮದ್ ಅಲಿನ ಕಾರ್ನಾಟಿಕ್ ರೀಜನ್ಗೆ ರಾಜ ಅಂತ ಘೋಷಣೆ ಮಾಡ್ತಾರೆ. ಓಕೆನಾ? ದ ಸೆಕೆಂಡ್ ಕಾರ್ನಾಟಿಕ್ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ ಅಂತ ಹೇಳ್ತಾರೆ. ಫಸ್ಟ್ ಕಾರ್ನಾಟಿಕ್ ವಾರ್ ಯಾವ ಟ್ರೀಟಿಯಿಂದ ಎಂಡ್ ಆಯ್ತು, ಐಕ್ಸ್-ಲಾ-ಚಪೇಲ್ನಿಂದ ಎಂಡ್ ಆಯ್ತು. ಸೆಕೆಂಡ್ ಕಾರ್ನಾಟಿಕ್ ವಾರ್ ಎಂಡ್ ಆಗಿದ್ದು ಟ್ರೀಟಿ ಆಫ್ ಪಾಂಡಿಚೇರಿ ಅಂತ ಹೇಳ್ತಾರೆ. ಅಂದ್ರೆ ಪಾಂಡಿಚೇರಿ ಮಧ್ಯೆ ಒಪ್ಪಂದ ಮಾಡ್ಕೊಂಡವ್ರೆ ಅಂತ ಹೇಳ್ತಾರೆ, ಫ್ರೆಂಚ್ ಅವ್ರು ಮತ್ತೆ ಇಂಗ್ಲಿಷ್ ಅವರು. ಅರ್ಥ ಆಯ್ತಾ? ದ ಫ್ರೆಂಚ್ ರೀಕಾಲ್ ಡುಪ್ಲಿಕ್ಸ್. ಫ್ರೆಂಚ್ ಅವ್ರು ಏನ್ ಮಾಡ್ತಾರೆ, ಡುಪ್ಲಿಕ್ಸ್ ಫಸ್ಟ್ ಕಾರ್ನಾಟಿಕ್ ವಾರ್ ಸೋತಾಗಿರ್ತಾನಲ್ವಾ, ಮತ್ತೆ ಕರೀತಾರೆ ಅಂತ ಹೇಳ್ತಾರೆ. ದಿಸ್ ವಾರ್ ಬ್ರಾಟ್ ಲಾರೆಲ್ಸ್ ಟು ದಿ ಇಂಗ್ಲಿಷ್ ವೈಲ್ ದ ಫ್ರೆಂಚ್ ಸಫರ್ಡ್ ಎ ಪೊಲಿಟಿಕಲ್ ಸೆಟ್ ಬ್ಯಾಕ್ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಕಾರ್ನಾಟಿಕ್ ವಾರ್ ಅಲ್ಲೂ ಸೋತದ್ರು, ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಲ್ಲೂ ಸೋತದ್ರು. ಅರ್ಥ ಆಯ್ತಾ ಫ್ರೆಂಚ್ ಅವರು? ಈಗ ಥರ್ಡ್ ಕಾರ್ನಾಟಿಕ್ ವಾರ್